ನಮ್ಮ ಮನೇಲಿ ಎಲೆಕ್ಟ್ರಿಷಿಯನ್ ಕರೆಸಿದ್ವಿ. ನೀರಿದು ಮೋಟ್ರು ಆನ್ ಆಗ್ತಿರ್ಲಿಲ್ಲ. ಹೊಸ ಮೋಟ್ರು ಕೂಡ ಅದು. ಅದರಲ್ಲಿ ನೀರೇ ಬರ್ತಿರಲಿಲ್ಲ. ಮೋಟ್ರ್ ಆನ್ ಆಗ್ತಿತ್ತು, ಆದರೆ ನೀರು ಬರ್ತಿರಲಿಲ್ಲ. ಏನಾಗಿದೆ ಅಂಥೇಳಿ ನಮಗೆ ಗೊತ್ತಾಗೋದಿಲ್ಲಲ್ವ, ಅದಕ್ಕೆ ಎಲೆಕ್ಟ್ರಿಷಿಯನ್ ಕರೆಸಿದ್ವಿ. ಅವರು ಬಂದು ಸರಿ ಮಾಡ್ತಿದ್ರು. ಸರಿ ಮಾಡಿ ಅದರಲ್ಲಿ ಏರ್ ತುಂಬ್ಕೊಂಡಿತ್ತಂತೆ, ಅದಕ್ಕೆ ನೀರು ಹಾಕ್ತಿದ್ರು. ನೀರು ಹಾಕಿ ಸ್ವಲ್ಪ ಆನ್ ಮಾಡಲಿಕ್ಕೆ ಹೇಳಿದರು. ಆನ್ ಮಾಡುವಾಗ ನೀರು ಬಂತು ಮೋಟ್ರಲ್ಲಿ. ಅದು ಸರಿ ಆಯಿತು ಕೂಡ. ಹಾಗೆ ರಿಪೇರಿ ಮಾಡ್ಕೊಂಡಿದ್ರು. ಈಗ ನೋಡಿ ಎಷ್ಟು ಚೆಂದ ನೀರು ಬೀಳ್ತದೆ. ಹಾಗೆ ನೀರು ಸರಿ ಆಯಿತು. ಮತ್ತು ಒಳಗೆ ಗ್ರೈಂಡರ್ ಹತ್ರ ಸ್ವಿಚ್ ಕೂಡ ಹೋಗಿತ್ತು. ಹಾಗೆ ಸ್ವಿಚ್ ಕೂಡ ನೋಡಲಿಕ್ಕೆ ಹೇಳಿದೆ. ಗ್ರೈಂಡರ್ ಹತ್ರ ಬಂದು ಸ್ವಲ್ಪ ಸ್ವಿಚ್ಚೆಲ್ಲ ನೋಡ್ಕೊಂಡಿದ್ರು. ಅದರೊಳಗೆ ಇರುವೆ ತುಂಬಿಕೊಂಡಿತ್ತು. ಅದಕ್ಕೋಸ್ಕರ ಅದು ಸ್ವಿಚ್ಗಳೆಲ್ಲ ಹಾಳಾಗಿದ್ವು. ಮತ್ತು ಕರೆಂಟ್ ಪಾಸ್ ಆಗ್ತಿತ್ತು ನಾವು ಮುಟ್ಟಿದರೆ. ಅದಕ್ಕೋಸ್ಕರ ಅದನ್ನು ಮತ್ತು ಅದು ಎಲ್ಲ ಸ್ವಿಚ್ಚೆಲ್ಲ ಏನು ಹೋಗಿದೆ ಅದನ್ನು ತೆಗೆದು ಮತ್ತು ಹೊಸ ಸ್ವಿಚ್ ಹಾಕಿ ಸ್ವಲ್ಪ ಇರುವೆದು ಪೌಡ್ರೆಲ್ಲ ಹಾಕಿ ಅದಕ್ಕೆ ಮೆಡಿಸಿನ್ ಎಲ್ಲ ಹಾಕಿ ಮತ್ತು ಬಂದ್ ಮಾಡಿದರು. ಆಗ ಸರಿ ಆಯಿತು. ಗ್ರೈಂಡರ್ ಸ್ವಿಚ್ ಕೂಡ ಸರಿ ಆಯಿತು. ಮತ್ತು ಕರೆಂಟ್ ಇದು ಪಾಸ್ ಆಗೋದು ಕೂಡ ನಮಗೆ ಈಸಿ ಆಯಿತು. ಏನು ತೊಂದರೆ ಇರಲಿಲ್ಲ, ಸರಿ ಆಯಿತು. ಹಾಗೆ ಎಲೆಕ್ಟ್ರಿಷಿಯನ್ ಅದನ್ನು ಸರಿ ಮಾಡಿ ಹೋದರು. ಹಾಗೆ ಸರಿ ಮಾಡಿ ಹೋಗುವಾಗ ನಮ್ಮ ಮಗಳು ಹೇಳಿದ್ಲು, ಸ್ವಲ್ಪ ಅದನಿಗೆ ನಾಡ್ದು ಬರ್ತಡೇ ಇತ್ತು, ಅದಕ್ಕೆ ಸ್ವಲ್ಪ ಐಟಮ್ ಬೇಕು, ಹೋಗಿ ಬರೋಣ ಹೊರಗೆ ಅಂತ ಹೇಳಿದ್ಲು. ಹಾಗೆ ಹೊರಗೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ. ಎಲೆಕ್ಟ್ರಿಷಿಯನ್ ಹೋಗಿ ಆದಮೇಲೆ ನಾವು ಹೊರಡಿ ಸ್ವಲ್ಪ ಸಿಟಿ ಕಡೆ ಹೋದ್ವಿ. ಸಿಟಿ ಕಡೆ ಹೋಗಿ ಅವರಮ್ಮ, ನಾನು, ಆರ್ಯ 4 ಜನ ಕೂಡ ಹೋದ್ವಿ. 4 ಜನ ಕೂಡ ಹೋಗಿ ಅಲ್ಲಿ ಪರ್ಚೇಸಿಂಗ್ ಅಂತೇಳಿ ಹೋದ್ವಿ. ಇಲ್ಲಿ ಸ್ವಲ್ಪ ಜಾಲೆಲ್ಲ ನೀರು ಬಂದಮೇಲೆ ಜಾಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಅವಳಿ ಬೀಜ ಅಂಥೇಳಿ ನಾನು ಮಗಳಿಗೆ ಮಾಡ್ತೀನಿ. ಅವಳಿಗೆ ಸೊಂಟ ನೋವಿಗೆಲ್ಲ ಬೇಕಾಗ್ತದೆ. ಅದಕ್ಕೋಸ್ಕರ ಇದು ಶಕ್ತಿ ಬರ್ತದೆ ಬಾಣಂತಿಯರಿಗೆ ಮತ್ತು ಹುಷಾರಿಲ್ಲದವರಿಗೆಲ್ಲ ಮತ್ತು ಸೊಂಟ ನೋವಿದ್ದವರಿಗೆಲ್ಲ ಇದು ತುಂಬ ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ಅವಳಿಗೆ ಮಾಡಿದ್ದೆ. ಅವಳು ಇವತ್ತು ಕುಡ್ತಿರ್ಲಿಲ್ಲ, ಸ್ವಲ್ಪ ಕುಡಿದು ಇಟ್ಟಿದ್ಲು. ಹಾಗೆ ನಾನು ಕುಡಿತಾ ಇದ್ದೆ, ವೇಸ್ಟ್ ಮಾಡೋದು ಯಾಕೆ ಅಂತ. ಹಾಗೆ ಅವಳಿಗೆ ಮಾಡಿ ಕೊಟ್ಟು ಉಳಿದದ್ದನ್ನು ನಾನು ಕೂಡ ಜಾಲು ಕೂಡ ತೊಳೆದು ಕುಡಿದು ಅದೇ ಹೊರಗೆ ಹೋಗುವ ಅಂಥೇಳಿ ಹೊರಟಿದ್ವಿ. ಹೋಗಿ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇತ್ತಲ್ವ, ಅದನ್ನು ಪರ್ಚೇಸಿಂಗ್ ಎಲ್ಲ ಮಾಡಿ ಬರೋಣ ಅಂಥೇಳಿ ಹೋದ್ವಿ. ಅದನಿಗೆ ನಾಡ್ದು ಬರ್ತಡೇ ಉಂಟು. ಬರ್ತಡೇಗೆ ಏನು ಬೇಕಂತೇಳಿ ಅವರಮ್ಮ ನಾನು ಸ್ವಲ್ಪ ಪರ್ಚೇಸಿಂಗ್ ಮಾಡಬೇಕು ಹೇಳಿದರು. ಹಾಗೆ ಹೋದ್ವಿ. ಹೋಗಿ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮಾಡಿದ್ವಿ. ಒಂದು ರಿಕ್ಷಾ ಬುಕ್ ಮಾಡಿ ಹೋದ್ವಿ. ಹೋಗುವಾಗ ಆರ್ಯ ಮಲಗಿದ್ದ, ಅದೇ ಕೂತ್ಕೊಂಡಿದ್ಲು. ಹಾಗೆ ಮಾಡ್ಕೊಂಡು ಹೋದ್ವಿ. ಶಾಪಿಂಗಲ್ಲಿ ನನಗೇನು ಶಾಪಿಂಗ್ ಮಾಡಲಿಕ್ಕಾಗಲಿಲ್ಲ, ಮಗುನ ಇಟ್ಕೋಬೇಕಿತ್ತು. ಮಗು ಕಿರಿಕಿರಿ ಕೂಡ ಮಾಡ್ಕೊಂಡಿತ್ತು. ಮಗುನ ಇಟ್ಕೊಂಡು ನಾನು ನಿಂತ್ಕೊಂಡೆ. ಅವರಮ್ಮ ಶಾಪಿಂಗ್ ಮಾಡ್ತಿದ್ರು. ಏನು ಬೇಕೋ ಅವರಿಗೆಲ್ಲ ತಗೊಂಡ್ರು. ಏನೇನು ಬೇಕೋ ಅವರಿಗೆ ಇಷ್ಟ ಎಲ್ಲ ಇತ್ತು. ಒಂದೇ ಕಡೆ ಒಂದೇ ಶಾಪಲ್ಲಿ ಎಲ್ಲ ಕೂಡ ಇತ್ತು. ನಮಗೆ ಎಲ್ಲ ಕೂಡ ಬಟ್ಟೆಯಿಂದ ಹಿಡಿದು ಮ್ಯಾಟಿಂದ ಹಿಡಿದು ಮತ್ತು ಪ್ಲಾಸ್ಟಿಕ್ ಐಟಮ್ ಮತ್ತು ಸ್ಟೇಷ್ನರಿ ಐಟಮ್ ಎಲ್ಲ ಕೂಡ ಒಂದೇ ಶಾಪಲ್ಲಿತ್ತು. ಹಾಗಾಗಿ ಒಂದೇ ಕಡೆ ನಮಗೆ ಪರ್ಚೇಸಿಂಗ್ ಕೂಡ ಈಸಿ ಆಯಿತು. ಹಾಗೆ ಒಂದೇ ಕಡೆ ಅವರಮ್ಮ ಏನು ಬೇಕೋ ಅದನ್ನೆಲ್ಲ ತೊಗೊಂಡ್ಲಿ. ಇಲ್ಲ ಅದೇ ಏನೇನು ಆರ್ಡರ್ದು ಬೇಕಿದ್ದು ಬೇಕಂತ ತಗೊಳ್ತಿದ್ಲು. ಏನು ತೊಗೊಂಡ್ರು ನಂಗೆ ಗೊತ್ತಿಲ್ಲ. ಅವರಮ್ಮ ಅವಳು ತಗೊಳ್ತಿದ್ರು. ತಗೊಂಡು ಬಂದರು ಶಾಪಿಂಗ್ ಮಾಡಿಕೊಂಡು. ಮತ್ತು ಹೋಗಿ ಸ್ವಲ್ಪ ಪಾನಿಪುರಿ ಎಲ್ಲ ತಿಂದ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದು ಅರ್ಧನಿಗೆ ಬೇಕಿದ್ದು ಪರ್ಚೇಸ್ ಮಾಡಿದ್ರು ಅವರಮ್ಮನೇ. ನಾನು ಮಗನ ಹಿಡ್ಕೊಂಡು ನಿಂತ್ಕೊಂಡಿದ್ದೆ. ಏನೇನು ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಅರ್ಧ ಕೂತ್ಕೊಂಡಿದ್ಲು, ಕಿರಿಕಿರಿ ಕೂಡ ಮಾಡ್ತಿದ್ಲು, ಯಾರ ಹತ್ರ ಮಾತಾಡ್ತಿರ್ಲಿಲ್ಲ, ಕೋಪ ಕೂಡ ಆಗಿದ್ಲು. ಅವ್ರು ಯಾರು ಮಾತಾಡ್ತಿರ್ಲಿಲ್ಲ. ಹಾಗೆ ಕೂತ್ಕೊಳ್ಸಿದ್ವಿ. ಅಲ್ಲಿ ಕೂತ್ಕೊಳಿಸಿ ಕೋಪದಲ್ಲಿ ಕೂತಿದ್ಲು. ಏನು ಕೊಟ್ಟರು ಕೂಡ ಬೇಡ ಅಂತ ಹೇಳಿ ಕೂತ್ಕೊಂಡಿದ್ಲು. ಹಾಗೆ ಸ್ವಲ್ಪ ಅವಳಿಗೆ ಬೇಕಾಗಿದ್ದೆಲ್ಲ ಪರ್ಚೇಸ್ ಕೂಡ ಮಾಡಿದ್ರು ಅವರಮ್ಮ. ಅದೆಲ್ಲ ಮಾಡಿಕೊಂಡು ಬಂದ್ವಿ. ಏನೇನು ಪರ್ಚೇಸ್ ಮಾಡಿದ್ವಿ, ಏನೇನು ತಂದ್ವಿ ಅಂತ ಹೇಳಿ ನಾನು ತೋರಿಸ್ತೀನಿ. ಏನೆಲ್ಲ ಐಟಮ್ ಅವರಮ್ಮ ಪರ್ಚೇಸ್ ಮಾಡ್ಕೊಂಬಂದಂತ ನನಗೆ ಗೊತ್ತಿಲ್ಲ. ನಾನು ಹೋಗಿದ್ದೆ ಅಷ್ಟೇ ಅವರೊಟ್ಟಿಗೆ, ಪಾಪನ ಇಟ್ಕೊಂಡಿದ್ದೆ. ಅವರಮ್ಮ ಏನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡಿದರು. ಹಾಗೆ ಪಾನಿಪುರಿ ತಿನ್ಕೊಂಡು ಮತ್ತೆ ರಿಟರ್ನ್ ಮನೆ ಬಂದು ಮತ್ತೆ ಲಾಕ್ ಸ್ಟಾರ್ಟ್ ಮಾಡಿದ್ವಿ. ಲಾಕ್ ಸ್ಟಾರ್ಟ್ ಮಾಡಿ ಸಾಯಂಕಾಲದ ಅಡುಗೆ ಎಲ್ಲ ಆಗಬೇಕಿತ್ತು. ಅದನಿಗೆ ಸ್ನಾನ ಆಗಬೇಕಿತ್ತು. ಹಾಗೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಎಲ್ಲ ಐಟಮ್ ಎಲ್ಲ ತೆಗೆದ್ವಿ. ತುಂಬ ಏನು ಬೇಡಿತ್ತು, ಸ್ವಲ್ಪ ಏನು ಬೇಕೋ ಮಗುವಿಗೆ ಬರ್ತ್ಡೇಗೆ ಅವಳಿಗೆ ಬೇಕಾಗಿರುವಂಥದ್ದು ಒಂದು ಸ್ವಲ್ಪ ಐಟಮ್ ಪರ್ಚೇಸ್ ಮಾಡಿಕೊಂಡು
ಸುಮ್ಮನೆ ಅವಳು ಮನೆಗೆಲ್ಲಿ ಕೂತ್ಕೊಂಡು ಬೋರ್ ಆಗ್ತದಲ್ವ, ಅದಕ್ಕೆ ಎಲ್ಲಾದರೂ ಹೋಗೋಣ ಹೊರಗೋಗೋಣ ಅಂತ ಹೇಳ್ತಿದ್ಲು ಮಗಳು. ಅದಕ್ಕೋಸ್ಕರ ಹಂಗೆ ಹೊರಗೋಗೋಣ ಅಂತೇಳಿ ಹೋಗಿ ಅವಳಿಗೆ ಏನೋ ಬೇಕಾಗಿದ್ದು 1-2-3 ಐಟಮ್ ತೊಗೊಂಡ್ಳು. ಹಾಗೆ ನೋಡಿಕೊಂಡು ಸ್ವಲ್ಪ ಬೇಕ್ರಿಯಲ್ಲೆಲ್ಲ ಹೋಗಿ ಸ್ವಲ್ಪ ತಿಂಡಿ ಎಲ್ಲ ತೊಗೊಂಡ್ವಿ. ಏನು ಬೇಕಾದ್ರೆ ತೊಗೊಂಡು ತಗೋ ಹಾಗೆ ಸ್ವಲ್ಪ ತೊಗೊಂಡು ಬಂದ್ವಿ. ಮನೆಗೆ ಬಂದು ಒಂದು ಚೀಸ್ ಮ್ಯಾಗಿ ಮಾಡೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ. ತುಂಬ ಸಖತ್ತಾಗಿ ಬಂದಿತ್ತು ಇದು ಮ್ಯಾಗಿ. ಹೇಳುವಾಗ ಈಗ ಮಾಮೂಲಿ ಎಲ್ಲರೂ ಮ್ಯಾಗಿ ತಿಂತಾರೆ, ಎಲ್ಲರೂ ಕೂಡ ಗೊತ್ತಿರ್ತದೆ ಮ್ಯಾಗಿ ಏನಂತ. ಆದರೆ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಇನ್ನೂ ಕೂಡ ತಿನ್ಬೇಕು ಅನಿಸ್ತದೆ. ಯಾರಿಗೆ ಮ್ಯಾಗಿ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಥವಾ ತರಕಾರಿ ತಿನ್ನಲಿಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅಂಥವ್ರಿಗೆಲ್ಲ ಇದು ತುಂಬ ಇನ್ನೂ ಸರಿ ತಿನ್ಬೇಕು ಅನಿಸ್ತದೆ. ಮತ್ತು ಮಕ್ಕಳೆಲ್ಲ ತರಕಾರಿ ತಿನ್ನೋದಿಲ್ಲ ಅಲ್ವಾ, ಅವರಿಗೆಲ್ಲ ಇದು ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ. ನಾವು ಇಲ್ಲಿ ಮ್ಯಾಗಿ ಮಾಡ್ಕೊಳ್ಳಿಕ್ಕೆ ಏನು ತೊಗೊಂಡೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ, ಕಾಯಿ ಮೆಣಸು, ನೀರುಳ್ಳಿ ಮತ್ತು ಬೀನ್ಸ್, ಕ್ಯಾರೆಟ್ ಮತ್ತು ಸ್ಪ್ರಿಂಗ್ ಆನಿಯನ್ನು, ಕೊತ್ತಂಬರಿ ಸೊಪ್ಪು ಇಷ್ಟು ಐಟಮನ್ನು ತೊಗೊಂಡಿದ್ದೀನಿ. ಇವುಗಳನ್ನು ಈಗ ಮ್ಯಾಗಿಯಲ್ಲಿ ಇದು ಎಣ್ಣೆ ಹಾಕಿದ್ದೆ ಅಲ್ವಾ, ಇದಿಷ್ಟು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಈಗ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋದ್ರಿಂದ ಇದು ಹಸಿ ವಾಸನೆ ಕೂಡ ಹೋಗ್ತದೆ ಮತ್ತು ಫ್ರೈ ಕೂಡ ಆಗ್ತದೆ. ನಮಗೆ ಮ್ಯಾಗಿಯಲ್ಲಿ ಈಸಿಯಾಗಿ ಕೂಡ ಬೇಯ್ತದೆ. ಅದಕ್ಕೋಸ್ಕರ 1-2 ನಿಮಿಷ ಕರೆಕ್ಟ್ ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು. ಅದು ಕರೆಕ್ಟ್ ಸ್ವಲ್ಪ ಫ್ರೈ ಆಗ್ತದಲ್ವ ಮತ್ತು ಕ್ಯಾರೆಟ್ ಮತ್ತು ಬೀನ್ಸ್ ಎಲ್ಲ. ಆಗ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಮ್ಯಾಗಿ ಮಸಾಲ ಉಂಟಲ್ವ ಅದನ್ನು ಹಾಕೋಬೇಕು. ಮ್ಯಾಗಿ ಮಸಾಲ ಹಾಕ್ಕೊಂಡು ಕೈ ಆಡಿಸಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡೆ ನಾನು ಖಾರಕ್ಕೆ. ಮ್ಯಾಗಿಲಿದ್ದ ಖಾರ ನಮಗೆ ಅಷ್ಟು ಇದಾಗೋದಿಲ್ಲ. ಮತ್ತು ನಾನು ಇಲ್ಲಿ ಹಾಕ್ಕೊಂಡಿದ್ದು 1 ಕಾಯಿ ಮೆಣಸು ಅಷ್ಟೇ, ಜಾಸ್ತಿ ಹಾಕ್ಕೊಂಡಿರಲಿಲ್ಲ. ಸ್ವಲ್ಪ ಖಾರ ಕರೆಕ್ಟಾಗಿದ್ದರೆ ಕೂಡ ಒಂದು ಟೇಸ್ಟಿಯಾಗಿರ್ತದೆ. ಅದಕ್ಕೋಸ್ಕರ ನಾನು 2 ಪ್ಯಾಕೆಟ್ ಮ್ಯಾಗಿ ತಗೊಂಡೆ. ಚೆನ್ನಾಗಿರ್ತದೆ ಚೀಜಿ ಮ್ಯಾಗಿ, ಅದಕ್ಕೋಸ್ಕರ ನಾನು 2 ಪ್ಯಾಕೆಟ್ ತಗೊಂಡು ಈಗ ತರಕಾರಿ ಎಲ್ಲ ಫ್ರೈ ಆಯಿತು. ಈಗ ನೀರು ಹಾಕಿ ಆಯಿತು. 2 ಪ್ಯಾಕೆಟ್ ಮ್ಯಾಗಿಗೆ 2 ಗ್ಲಾಸ್ ನೀರು ಕೂಡ ಹಾಕಿದೆ. ಅದು ಕರೆಕ್ಟ್ ಆಗ್ತಾ ಬಂತು. ಈ ಥರ ಕರೆಕ್ಟ್ ಆಗುವಾಗ ಸ್ವಲ್ಪ ನೀರಿಗೂ ಅಡ್ಜಸ್ಟ್ ಮಾಡಿ ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಅಷ್ಟಕ್ಕೇ ಬಾಯಿ ಮುಚ್ಚಿ ಮೆಲ್ಲ ಉರಿ ಇಟ್ಟು ಬಿಟ್ಟು ಬಿಡಬೇಕು. ಈಗ ಈ ಟೈಮಲ್ಲಿ ನಾನು ಸ್ಪ್ರಿಂಗ್ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಅದನ್ನು ಕೈ ಆಡಿ ಮತ್ತೆ ಮುಚ್ಚಿಡ್ತೀನಿ ನಾನು. ನಮಗೆ ನೀರು ಇನ್ನೂ ಸ್ವಲ್ಪ ತಿಳಬೇಕಂತ ಹೇಳಿದರೆ ಸ್ವಲ್ಪ ನೀರು ಅಡ್ಜಸ್ಟ್ ಮಾಡಿ ನೋಡಿ ಹಾಕ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಮ್ಯಾಗಿನ ತೆಗೆದು ಇಟ್ಕೊಂಡೆ. ಚೀಸ್ ಹಾಕಿದರೆ ನನ್ನ ಮಗ ತಿನ್ನೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಂಡು ಉಳಿದ ಮ್ಯಾಗಿಗೆ ನಾನಿಲ್ಲಿ ಚೀಸ್ ಹಾಕಿದೆ. ಚೀಸ್ ಹಾಕಿ ಅದನ್ನು ಸ್ವಲ್ಪ ಕರಗಲಿಕ್ಕೆ ಬಿಟ್ಟು 1-2 ನಿಮಿಷ ಬಿಡುವಾಗ ಚೀಸ್ ಎಲ್ಲ ಕರಗಿತ್ತು, ಚೆಂದ ಆಯಿತು ಕೂಡ. ಹಾಗೆ ಚೀಸ್ ಕರಗಿ ಆದಮೇಲೆ ಅದನ್ನು ಪುನಃ ಒಂದು ಪ್ಲೇಟಿಗೆ ಹಾಕ್ಕೊಂಡೆ. ತುಂಬ ಚೆಂದ ಬಂದಿತ್ತು, ನೋಡಲಿಕ್ಕೇನೋ ಚೆನ್ನಾಗಿತ್ತು, ತಿನ್ನುವಾಗ ಹೇಗೆ ಉಂಟಂತೇಳಿ ಗೊತ್ತಿರಲಿಲ್ಲ. ನೋಡಿ, ಚೀಸಿ ಮ್ಯಾಗಿ ಎಲ್ಲ ವೆಜಿಟೇಬಲ್ ಹಾಕಿ ಮಾಡಿದ್ದೇನೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ಮತ್ತು ತರಕಾರಿ ತಿನ್ನದೇ ಇರೋರು ಕೂಡ, ಮಕ್ಕಳಿಗೆ ಕೂಡ ಮ್ಯಾಗಿ ಅಂದರೆ ಇಷ್ಟ ಅಲ್ವಾ, ಈ ಥರ ತರಕಾರಿ ಹಾಕಿ ಕೊಡೋದ್ರಿಂದ ಮಕ್ಕಳು ತರಕಾರಿನೇ ತಿಂದಾಗ್ತದೆ, ಮ್ಯಾಗಿ ಕೂಡ ಟೇಸ್ಟಿಯಾಗಿ ಸಿಗ್ತದೆ. ಇದರಲ್ಲಿ ಸ್ವಲ್ಪ ಚೀಸ್ ಹಾಕಿದ್ದೇನೆ. ಚೀಸ್ ಹಾಕಿ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಬಂದಿದೆ. ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೇನೆ. ತುಂಬ ಟೇಸ್ಟಿ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಈಗ ನಾನು ಟೇಸ್ಟ್ ಮಾಡ್ತೇನೆ. ಸೂಪರಾಗಿ ಬಂದಿದೆ ಗೈಸ್, ಪ್ಲೀಸ್ ಒಮ್ಮೆ ಟ್ರೈ ಮಾಡಿ, ನನ್ನ ರಿಕ್ವೆಸ್ಟ್. ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿ ಬಂದಿದೆ. ಈ ಟೇಸ್ಟ್ ನಿಮಗೆ ಹೋಟೆಲಲ್ಲಿ ಕೂಡ ಸಿಗೋದಿಲ್ಲ, ಅಷ್ಟು ಟೇಸ್ಟಿಯಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ಚೀಸ್ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಗೈಸ್, ಇವತ್ತು ನಮ್ಮ ಆದನ್ ಬರ್ತ್ಡೇ ಉಂಟು ನಾಡಿದ್ದು, ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಐಟಮು ಪರ್ಚೇಸ್ ಮಾಡಿ ಬಂದ್ವಿ. ಹೊರಗೋಗಿದ್ವಿ ನಾವು, ನನ್ನ ಬಂಗಾರಿ ನಾನು ಹೊರಗೋಗಿದ್ವಿ. ಹಾಗಾಗಿ ಸ್ವಲ್ಪ ಐಟಮ್ ಪರ್ಚೇಸ್ ಮಾಡ್ಕೊಂಡ್ಬಂದಿನಿ. ಏನು ಮಾಡ್ಕೊಂಡ್ಬಂದೆ ಅವಳಿಗೋಸ್ಕರ ಅಂತ ಹೇಳಿ ನೋಡೋಣ. ನೋಡಿ, ನೀರಿನ ಬಾಟ್ಲು ಒಂದಿತ್ತು, ಅದು ಬೇಡ ಅಂತೇಳಿ ಹೊಸ ತಗೊಂಡಿದ್ದಾಳೆ. ಆಗಲಿ ನೀರು ಕೂಡ ತುಂಬಿಸಿ ಆಯ್ತು ಅವಳು. ಹಾಗೆ ಇದೊಂದು ಬಾಟ್ಲ್ ತಗೊಂಡ್ವಿ. ಮತ್ತೆ ಅವಳಿಗೆ ಸ್ಲಿಪ್ಪರ್ ಬೇಕಂತ ಹೇಳಿ ಸ್ಲಿಪ್ಪರ್ ತಗೊಂಡ್ಲು. ಅವಳದು ಉಂಟು ಒಳ್ಳೇದು, ಒಂದು 3-4 ಜೊತೆ ಉಂಟು, ಆದ್ರೂ ಇದು ಬೇಕಂತ ಹೇಳಿ ಹಠದಲ್ಲಿ ಅವಳು ತಗೊಂಡ್ಲು.
ಮತ್ತು ಇದು ಅವಳ ಬರ್ತ್ಡೇಗೆ ಡೆಕೋರೇಟ್ ಮಾಡಲಿಕ್ಕೆ ತಗೊಂಡ್ವಿ. ಅದು ಸಾಕಾಗೋದಿಲ್ಲ ಅಂತ ಇದೊಂದು ತಗೊಂಡ್ವಿ, ಹಾಗೆ ಇದೊಂದು 2 ತಗೊಂಡ್ವಿ. ಮತ್ತು ಇದು ಕೊಡ್ತೀನಿ 1 ನಿಮಿಷ. ಇದೊಂದು 2 ನಂದು ಚಿಕ್ಕ ಮೊಮ್ಮಗನಿಗೆ ತಗೊಂಡದ್ದು ಆಟ ಆಡಲಿಕ್ಕೆ. ಇದು 2 ಅವಳಿಗೆ ಸಾಕ್ಸ್ ಬೇಕಿತ್ತು, ಹಾಗೆ ಒಂದು 3 ಜೊತೆ ಸಾಕ್ಸ್ ತಗೊಂಡ್ವಿ. ಮತ್ತು ಇದೊಂದು 4 ಕ್ಲಿಪ್ ತಗೊಂಡ್ವಿ. ಇದೊಂದು ಅವಳಿಗೆ ತಲೆಗೆ ಹಾಕಲಿಕ್ಕೆ ಇದು ಚಿಕ್ಕ ಚೆಂಡಗಂಟು ಅಂತೇಳಿ ಇದು ತಗೊಂಡ್ವಿ. ಮತ್ತು ಇದೊಂದು ಬೇಕಂದು ಅವಳು ಆಟ ಮಾಡಿದ್ಲು, ಹಾಗೆ ಇದನ್ನು ಕೂಡ ತಗೊಂಡ್ವಿ. ಚಿಟ್ಟೆ ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ, ಚೆಂದ ಇದೆ ಅಲ್ವಾ, ಅವಳಿಗೆ ಚೆಂದ ಕಾಣ್ಬೋದು ಅಂತ ಹೇಳಿ ತಗೊಂಡ್ವಿ. ಅವಳಿಗೆ ಬರ್ಡೇಗೆ ಹಾಕ್ತೀನಿ. ಇದೊಂದು ವೈಪರ್ ನಮ್ಮದು ಕಟ್ಟಾಗಿತ್ತು, ಅದಕ್ಕೋಸ್ಕರ ಒಂದು ವೈಪರ್ ತಗೊಂಡ್ವಿ. ಮತ್ತು ಇದು ಬರ್ತ್ಡೇಗೆ ಡೆಕೋರೇಟ್ ಮಾಡಲಿಕ್ಕೆ ಗಮ್ಟೆಡ್ ಬೇಕಿತ್ತು, ಅದು ತಗೊಂಡ್ವಿ. ಇದೊಂದು ಸ್ಪ್ರೇ ಬಾಟಲ್ಗೆ ಸ್ಪ್ರೇ ಮಾಡಲಿಕ್ಕೆ, ಗಿಡಗಳಿಗೆಲ್ಲ ಸ್ಪ್ರೇ ಮಾಡಲಿಕ್ಕೆ ಬಾಟಲ್. ಇದು ನಮ್ಮದು ಕಟ್ಟಾಗಿತ್ತು ಸ್ಪ್ರೇ ಬಾಟ್ಲ್, ಅದಕ್ಕೋಸ್ಕರ ಇದು ಬೇರೆ ಬಾಟ್ಲಿಗೆ ಹಾಕಿ ಇದು ಮಾಡ್ಬೋದು, ಫಿಕ್ಸ್ ಮಾಡ್ಬೋದು ಅಂತ ಈ ಥರದ್ದೊಂದು ತಗೊಂಡೆ. ಇಷ್ಟು ಇದಾಗಿತ್ತು ಇವತ್ತು ನಮ್ಮದ. ಮತ್ತು ಅವಳು ಪಾನಿಪುರಿ ಬೇಕಂತ ಹೇಳಿ ತುಂಬ ಕಿರಿಕಿರಿ ಮಾಡ್ಕೊಂಡಿದ್ಲು, ಹಾಗೆ ಪಾನಿಪುರಿ ತಿನ್ಕೊಂಡ್ಬಂದ್ವಿ. ಮತ್ತು ಅವಳಿಗೆ ತಿಂಡಿ ಪ್ಯಾಕೆಟ್ ಬೇಕಂತ ಹೇಳಿದ್ದು, ಬೇಕ್ರಿಗೆ ಹೋಗಿ ಸ್ವಲ್ಪ ಬೇಕ್ರಿ ತಿಂಡಿಗಳನ್ನೆಲ್ಲ ಪಾರ್ಸಲ್ ಮಾಡ್ಕೊಂಡ್ಬಂದ್ವಿ. ಅದೆಲ್ಲ ಓಪನ್ ಮಾಡಿ ಇತ್ತು, ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ. ಇದಾಗಿತ್ತು ಇವತ್ತು ನಮ್ಮದು ಔಟ್ಸೈಡ್ ಹೋಗಿದ್ದಂಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾವ ಥರ ವಿಡಿಯೋ ಬೇಕಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಇಷ್ಟ ಆಗೋ ರೀತಿಯಲ್ಲಿ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.